ಸಾಂಬಾರ್. ಫಿಶ್ನ ಎಲ್ಲ ಒಂದು ಪ್ಲೇಟಲ್ಲಿ ನೆನೆಯೋಕೆ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಫುಲ್ಲು ಟರ್ಮರಿಕ್ ಹಾಕಿ ನೆನೆಸ್ತಾ ಇದ್ದಾರೆ. ಅದು ನೆನೀತಾ ಇದೆ. ಇಲ್ಲಿ ಒಂದು ತಪ್ಪಲೆಯಲ್ಲಿ ಆಯಿಲ್ ಹಾಕೋಬೇಕು. ಅದು ಸ್ವಲ್ಪ ಕಾಯಕ್ಕೆ ಬಿಟ್ಟು ಈಗ ನೋಡಿ ಫಿಶ್ ಎಲ್ಲ ಹೇಗೆ ನೆನೀತಾ ಇದೆ. ಕ್ಲೀನಾಗೆಲ್ಲ ವಾಶ್ ಮಾಡಿಕೊಂಡು ನೆನೆಸಿಟ್ಕೊಬೇಕು. ಆನಿಯನ್ ಸ್ವಲ್ಪ, ಮೇ ಬಿ 1 ಆನಿಯನ್ ಅನಿಸುತ್ತೆ. 1 ಆನಿಯನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಪ್ಯಾಕೆಟು, ಹಾಕಿದ್ದಾರೆ. ಅದು ಜಿಂಜರ್ ಆ್ಯಂಡ್ ಗಾರ್ಲಿಕ್ದು ಸ್ಮೆಲ್ ಬರುತ್ತಲ್ಲ ಆನಿಯನ್ ಜೊತೆಗೆ. ಇಟ್ಸ್ ರಿಯಲಿ ಡಿಫ್ರೆಂಟ್, ಥರ ಸೂಪರಾಗಿರುತ್ತೆ ಅದು. ಈಗ ಅದನ್ನ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ರೋಸ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಎಸ್ಟರ್ಡೇ ವೀಡಿಯೋ ಎಸ್ಟರ್ಡೇ ಮಾಡಿದ್ದು, ಬಟ್ ನಾನು ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಈ ಸೈಡು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಬೇಕು. ನಾನು ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಮಸಾಲೆಗೆ ಏನೇನು ಹಾಕಬೇಕು ಅಂತ ಹಾಕಿರ್ತೀನಿ. ಇವಾಗ ಜಸ್ಟ್ ಮಸಾಲೆನ ತೋರಿಸ್ತಿದ್ದೀವಿ. ಮಸಾಲೆಗೆ ಏನೇನು ಹಾಕಬೇಕು ಅನ್ನೋದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಮೇಲೆ ಮಸಾಲೆನ ಹಾಕೊಬೇಕು. ಅದು ನೋಡಿ ಕುದೀತಾ ಇಲ್ಲ, ಬಟ್ ಕುದೀತಾ ಇದೆ. ಅದು ಕುದೀಲಿ. ಇವಾಗ ಸ್ವಲ್ಪ ರೋಸ್ಟಿಂಗ್. ರೋಸ್ಟ್ ಈಗಲೂ ಕುದೀತಾ ಇದೆ ನೋಡಿ. ಆ ಮಸಾಲೆ ಮೇಲೆ ನಾವು ಹಾಕಿರ್ತೀವಲ್ಲ ಸ್ಟಾರ್ಟಿಂಗು ಆಯಿಲು, ಅದು ಮೇಲ್ಗಡೆ ಬರಬೇಕು. ಅದು ಆ ಲೇಯರ್ ಅದು ಬಂದ್ರೇ ಅದೊಂಥರ ಚಂದ. ಹಸಿದೆಲ್ಲ ಹುರ್ಕೊಂಡಿರೋದು ಹಿಂಗೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈಗ ಅಷ್ಟೇ ರೋಸ್ಟ್ ಮಾಡಿಟ್ಕೋಬೇಕು. ನಾವು ರುಬ್ಬಿಟ್ಕೊಂಡಿರ್ತೀವಲ್ವ, ಆ ಜಾರ್ಗೆ ಒಂದು ಸ್ವಲ್ಪ ವಾಟರ್ ಹಾಕಿ ಅದನ್ನ ಮಿಕ್ಸ್ ಮಾಡಿ ಅದರಲ್ಲಿರೋ ನೀರು ಸ್ವಲ್ಪ ಹಾಕಬೇಕು. ಇಲ್ಲ ಗ್ಲಾಸಲ್ಲಿ ನೀರು ನಮಗೆ ಎಷ್ಟು ಬೇಕೋ. ಇಲ್ಲಿ ನಾವು ಮಮ್ಮಿ 2 ಗ್ಲಾಸ್ ಹಾಕಿದ್ದಾರೆ. ಮಸಾಲೆಗೆ ಎಷ್ಟು ಮೀಡಿಯಮ್ ನಮ್ಗೆ ಬೇಕೋ ಅಷ್ಟು ವಾಟರ್ನ ಹಾಕ್ಕೊಂಡ್ರೆ ಆಯಿತು. ಗೊತ್ತಾಗುತ್ತೆ ಅಲ್ಲ ಅದು ಹಾಕೋಬೇಕಾದ್ರೆ ಎಷ್ಟು ಹಾಕೋಬೇಕು ಬೇಡ. ಅದು ಕುದೀತಾ ಇದೆ. ಶೈನಿಂಗ್ ಲೇಯರ್ ನೋಡಿ. ಇನ್ನೊಂದು ಗ್ಲಾಸ್ ವಾಟರ್ ಎಲ್ಲ ಹಾಕ್ಕೊಂಡು ಇವಾಗ ಅದು ಜೋರಾಗಿ ಕುದೀತಾ ಇದೆ. ಕುದಿಲಿ ಇನ್ನೂ ಸ್ವಲ್ಪ ಕುದಿಬೇಕು. ಮಾತಾಡೋಲ್ಲ ನಾವು. ಅದೇ ಫಿಶ್ಶು, ಆ ಫಿಶ್ನ ನೋಡಿ ಗಾಯ್ಸ್. ಫಿಶ್ ಹೇಗಿದೆ ಅಂತ. ಫಿಶ್ನ ಸ್ಮೂತಾಗಿ ಬಿಟ್ಕೋಬೇಕು ಅಲ್ಲಿ ಸಾಂಬಾರು ಒಳಗಡೆ. ರೂಢಾಗಿ ಅದನ್ನ ಏನಂತಾರೆ ಸಾಂಬಾರು ಒಳಗಡೆ ಹಾಕಬಾರ್ದು. ಸ್ಲೈಸ್ ಆಗಿದೆಯಲ್ಲ ಫಿಶ್ಶು, ಸೊ ಹಾಗೆ ನಿಧಾನ ಬಿಟ್ಕೋಬೇಕು. ಬಿಟ್ಕೋತಾ ಒಂದೊಂದೇ ಫಿಶ್ಶು ಸಾಂಬಾರ್ಗೆ ಹೋಗ್ತಾ ಇದೆ. ಹೋಗ್ತಾ ಇದೆ. ಲಾಸ್ಟ್ ಫಿಶ್ ಅನಿಸುತ್ತೆ ಮೇ ಬಿ. ಇಲ್ಲ ಇನ್ನೂ ಒಂದಿದೆ ಫಿಶ್ಶು. ಲಾಸ್ಟ್ ಅಷ್ಟೇ ಆಯಿತು ಫಿಶ್ಶು. ಈಗ ಅದು ಸಾಂಬಾರಲ್ಲಿ ಇದ್ದಾವೆ ನೋಡಿ. ಕುದೀತಾ ಇದೆ ಸಾಂಬಾರು. ಆ್ಯಕ್ಚುಲಿ ಇದು ಎಸ್ಟರ್ಡೇ ವಿಡಿಯೋ ಇದು, ಬಟ್ ನಾನು ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ಸ್ವಲ್ಪ ಏನಂತಾರೆ
ಅಷ್ಟೇ ಆಗೋದು. ಏನಂತಾರೆ ಸ್ವಲ್ಪ ಅದನ್ನ ಸೌಟಲ್ಲಿ ಸ್ವಲ್ಪ ಅಲ್ಲಾಡಿಸ್ಕೊಡ್ಬೇಕು. ನೋಡಿ ಫಿಶ್ನ ನೋಡ್ಬೋದು ನೀವು ಹೇಗೆ ಬೇಯ್ತಾ ಇದ್ದಾವೆ ಅಂತ. ಫಿಶ್ನ ನೋಡ್ಬೋದು ನೀವು ಅದು ಹೇಗೆ ಕಾಣ್ತಿದೆ ಸಾಂಬಾರು ಒಳಗಡೆ ಅಂತ. ಆ ಫಿಶ್ಶು ಆ ಸಾಂಬಾರಿಂದ ಅಂದರೆ ಸಾಂಬಾರು ಮೇಲ್ಗಡೆ ಬರಬಾರ್ದು, ಫುಲ್ಲು ಕವರ್ ಆಗಿರಬೇಕು ಅದು ಸಾಂಬಾರು ಒಳಗಡೆ ಫುಲ್ಲು. ಸ್ವಲ್ಪ ಪ್ಲೇಟ್ನ ಆಫ್ ಮುಚ್ಚಿರಬೇಕು. ಇವಾಗ ನೋಡಿ ಹಂಗೆ ಕಾಣುತ್ತೆ ಅದು ಕುದೀತಾ ಇರೋದು. ಒಂದು 2 ಮಿನಿಟ್ಸು ಅಲ್ಲ, ಒಂದು 2 ಮಿನಿಟ್ಸ್ ಅಷ್ಟು ಪ್ಲೇಟ್ ಮುಚ್ಚಿದ್ರೆ ಸಾಕು. 1 ಮಿನಿಟ್ 2 ಮಿನಿಟ್. ಈಗ ಮೇ ಬಿ ಫುಲ್ ಆಗಿರಬೇಕು, ಫುಲ್ ಆಗಿದೆ ಅನಿಸುತ್ತೆ. ಇದೆ ನೋಡಿ ಫಿಶ್ ಎಲ್ಲ ಹೇಗೆ ಅದು ಸಾಂಬಾರು ಒಳಗಡೆ. ಇನ್ನೊಂದ್ಸಲಿ ಪ್ಲೇಟ್ ಮುಚ್ಚಿದ್ದಾರೆ, ಇನ್ನೊಂದ್ಸಲಿ ಪ್ಲೇಟ್ ಮುಚ್ಚಿ ಓಪನ್ ಮಾಡಿ ಅಷ್ಟೇ, ಸಾಂಬಾರು ಆಯಿತು ಫುಲ್ಲು. ಈಗ ನೋಡಿ ನಾವು ಮುದ್ದೆ ವಿತ್ ಫಿಶ್ ಸಾಂಬಾರ್ ಕಾಂಬಿನೇಷನ್, ಇಟ್ಸ್ ರಿಯಲಿ ಗುಡ್.